ಬಾಬಾ ಅರ್ಜೆಂಟಾಗಿ ಬರೀ ಹೇಳೋದು ಅಂತೆ ಮತ್ತೇನಾದ್ರೂ ಸಮಸ್ಯೆನಾ? ನಿನ್ನ ಶತ್ರುವಿನ ಸುಳಿವು ಸಿಗುತ್ತೆ. ನಿನ್ನ ಶತ್ರು ದೂರದಲ್ಲೆಲ್ಲೂ ಇಲ್ಲ, ನಿನ್ನ ಸುತ್ತಮುತ್ತಲಲ್ಲೇ ಓಡಾಡುತ್ತಿದ್ದಾರೆ. ಏನ್ ಹೇಳ್ತಾ ಇದ್ದೀರಾ ಬಾಬಾ? ನನ್ನ ಶತ್ರು ನನ್ನ ಹಿಂದೆನೆ ಓಡಾಡ್ತಾ ಇದ್ದಾರ? ಇತ್ತೀಚೆಗೆ ನಾನು ಮನೆ ಎಸ್ಟೇಟು ಬಿಟ್ರೆ ಹೋಗೇ ಇಲ್ಲ. ಅಂದ್ರೆ ನನ್ನ ಶತ್ರು ನಮ್ಮ ಮನೆಯಲ್ಲೋ ಎಸ್ಟೇಟಲ್ಲೋ ಇದ್ದಾನೆ ಅಂತೀರಾ? ಬಾಬಾ ಇಚ್ಛಾಧಾರಿ ನಗಿಣಿ ನಮ್ಮ ಮನೇಲೇ ಇದ್ದಾಳ? ಇದ್ದರೂ ಇರಬಹುದು, ಆದರೆ ಶತ್ರುಗಳು ನಿನ್ನ ಸುತ್ತಮುತ್ತ ಇರೋದಂತೂ ಸತ್ಯ. ಯಾರವರು ಹೇಳಿ ಬಾಬಾ. ಅದನ್ನು ನಾನು ಹೇಳಲು ಸಾಧ್ಯವಿಲ್ಲ, ನೀನೇ ಕಂಡುಕೊಳ್ಳಬೇಕು. ಹೇಗೆ? ಜೈ ಮಹಾಕಾಲ. ತಗೋ ಇದನ್ನು, ನಿನ್ನ ಬಲಗೈಗೆ ಧರಿಸು. ಏನಿದು ಬಾಬಾ? ಶತ್ರು ಸೂಚಕ. ಅಂದ್ರೆ ನಿನ್ನ ಶತ್ರುಗಳು ನಿನ್ನ ಸುತ್ತಮುತ್ತ ಸುಳಿದಾಡಿದರೆ ಇದರ ಬಣ್ಣ ಬದಲಾಗುತ್ತದೆ. ಯಾರಿಂದಾಗಿ ಈ ಬೆಳವಣಿಗೆ ಆಗಿದೆ ಎಂದು ಗಮನಿಸಿದರೆ ಸಾಕು, ನಿನ್ನ ಶತ್ರುಗಳು ನಿನ್ನ ಕಣ್ಣೆದುರಿಗೆ ಬರುತ್ತಾರೆ. ಹಾಗಾದ್ರೆ ಇಚ್ಛಾಧಾರಿ ನಾಗಿಣಿ ನನ್ನ ಸುತ್ತಮುತ್ತ ಬಂದ್ರೆ ಗೊತ್ತಾಗ್ಬಿಡುತ್ತಾ? ನಾಗಿಣಿ ಅಷ್ಟೇ ಅಲ್ಲ, ನಿನಗೆ ಕೆಟ್ಟದ್ದನ್ನು ಬಯಸುವ ಯಾರೇ ಇದರ ಹತ್ತಿರ ಸುಳಿದರೂ ಇದರ ಬಣ್ಣ ಬದಲಾಗುತ್ತದೆ. ದಿಗ್ವಿಜಯ, ನೀನು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಶತ್ರುವಿನ ಸುಳಿವು ಸಿಕ್ಕ ತಕ್ಷಣ ನನಗೆ ತಿಳಿಸಿ, ಮುಂದೆ ನೀನು ಏನು ಮಾಡಬೇಕೆಂದು ನಾನು ಹೇಳ್ತೇನೆ. ದುಡುಕಿ ಅವರನ್ನು ಸಾಯಿಸುವ ನಿರ್ಧಾರಕ್ಕೆ ಬರಬೇಡ. ಒಂದು ವೇಳೆ ಅವರು ನಾಗಲೋಕದವರೇ ಆಗಿದ್ದರೆ ನಾಗಶಾಪ ತಾಕದಂತೆ ಕೆಲವು ವಿಧಿವಿಧಾನ ಮಾಡಬೇಕಾಗುತ್ತದೆ. ಶತ್ರು ಯಾರು ಅಂತ ಗೊತ್ತಾದ ತಕ್ಷಣ ನಿಮ್ಮ ಹತ್ರನೇ ಬರ್ತೀವಿ. ವಿಜಯೀ ಭವ. ಏನೇ ಒಬ್ಳೆ ಹೀಗೆ ಕೂತ್ಕೊಂಡಿದ್ಯಾ? ಮಗು ಮಲ್ಕೊಂಡಿದ್ಯಾ? ಅದು ಮಧು, ಯಾಕೆ ಎಷ್ಟೊಂದು ಗಾಬರಿ ಆಗಿದ್ಯಾ? ಯಾಕೆ ಎಷ್ಟೊಂದು ಬೇವತ್ಬಿಟ್ಟಿದ್ಯಾ? ಅರೆ ನನ್ ಯಾಕೋ ತುಂಬಾ ಗಾಬರಿ ಆಗ್ತಿದೆ ಕಣ್ರಿ. ಮಗುಗೆ ಏನಾಯ್ತೆ? ಮಗು ಮಾತಾಡ್ತಿದೆ ಕಣ್ರಿ. ಏನ್ ತಮಾಷೆ ಮಾಡ್ತಾ ಇದ್ಯಾ? ಮಗುಗಿನ್ನ 2 ತಿಂಗಳು ಆಗ್ಲೇ ಹೇಗೆ ಮಾತಾಡೋಕ್ ಸಾಧ್ಯ? ಅಲ್ಲ ರೀ, ಮಗು ಮಾತಾಡಿದ್ದನ್ನ ನನ್ ಕಣ್ಣಾರೆ ನೋಡಿದೀನಿ. ಮಗು ಮಾತನ್ನ ನನ್ ಕಿವಿಯಾರೆ ಕೇಳಿಸ್ಕೊಂಡಿದೀನಿ. ಮಗು ತ್ರಿವಿಕ್ರಮ್ ಜೊತೆ ಮಾತಾಡ್ತಾ ಇತ್ತು. ಅಷ್ಟೇ ಅಲ್ಲ ಕಣ್ರಿ, ಮಗುವಿನ ಧ್ವನಿ ನಿಮ್ಮ ಅಮ್ಮನ ಧ್ವನಿ ತರ ಕೇಳಿಸ್ತಾ ಇತ್ತು. ನಮ್ಮಮ್ಮನ ಧ್ವನಿನ? ಹೌದು ರೀ, ನಿಮ್ಮ ಅಮ್ಮನ ಧ್ವನಿನೇ ಅದು. ಇದೆಲ್ಲ ಹೇಗೆ ಸತ್ಯ? ಯಾರಾದ್ರೂ ಚಿಕ್ಕ ಮಕ್ಳ ಹತ್ರ ಹೇಳು. ಆ ಮಕ್ಳು ಕತೆ ಅಂತ ನಂಬ್ಕೋಬಹುದು. ನನ್ನ ಹತ್ರ ಹೇಳಕ್ ಬರ್ಬೇಡ ನೀನು. ನಾನ್ ಹೇಳ್ತಿರೋದೆಲ್ಲ ಕತೆ ಅಲ್ಲ ರೀ, ಇದೆಲ್ಲ ಸತ್ಯ. ನಿನ್ನ ಹತ್ರ ಮಾತಾಡ್ತಾ ಇರೋ ಮಗು ನನ್ನ ಹತ್ರ ಯಾಕೆ ಮಾತಾಡ್ತಾ ಇಲ್ಲ? ನನ್ನ ಹತ್ರ ಮಾತಾಡ್ಬೇಕಾಗಿತ್ತಲ್ವಾ? ನನಗೂ ಅದೇ ಯೋಚನೆ ಆಗ್ತಿದೆ ಕಣ್ರಿ. ನೀವು ಒಂದ್ಸಲ ಬೇಕಾದ್ರೆ ಯೋಚನೆ ಮಾಡಿ ನೋಡಿ. ಯಾರ ಹತ್ರನೂ ಮಗು ಹೋಗ್ತಾನೆ ಇರ್ಲಿಲ್ಲ. ತ್ರಿವಿಕ್ರಮ್ನ ಹತ್ರ ಸುಲಭವಾಗಿ ಹೋಯ್ತು. ಆವತ್ತು ಮಗು ತುಂಬಾ ಅಳ್ತಾ ಇತ್ತು. ನಾವು ಡಾಕ್ಟರ್ ಹತ್ರ ಹೋಗೋಣ ಅಂತ ತಯಾರಾಗಿದ್ವಿ. ಆದ್ರೆ ತ್ರಿವಿಕ್ರಮ್ನ ನೋಡಿದ ತಕ್ಷಣ ಮಗು ಅಳೋದನ್ನೇ ನಿಲ್ಸ್ಬಿಡ್ತು. ಅರೆ ಇದೇನ್ರಿ ಇದು? ಮಗುನಾಗ್ತಾ ಇದೆ. ಏನಿದೆ ಆಶ್ಚರ್ಯ? ಅಲ್ಲಿ ನೋಡೆ, ಅವ್ರ ಅಣ್ಣನ್ ನೋಡ್ತಾ ಇದ್ದಾಳೆ. ಓಹೋ, ಅಣ್ಣನ್ ನೋಡಿ ಅಳು ನಿಲ್ಸ್ಬಿಟ್ಟ. ಇದನ್ನೆಲ್ಲ ತಾಳೆ ಹಾಕಿ ನೋಡಿದ್ರೆ ಮಗು ಯಾಕೋ ತ್ರಿವಿಕ್ರಮ್ ಜೊತೆಲಿ ಬೇರೆ ತರನೇ ಇದೆ ಅಂತ ಅನಿಸ್ತಾ ಇದೆ. ಚಚೆ, ಹಾಗೆಲ್ಲ ಏನೂ ಇಲ್ಲ. ನೀನೇನೋ ಯೋಚನೆ ಮಾಡಿ ತಲೆ ಕೆಡ್ಸ್ಕೋಬೇಡ. ಯೋಚನೆ ಅಲ್ಲ ರೀ, ಕಣ್ಣಾರೆ ಇದನ್ನೆಲ್ಲ ನೋಡಿ ತಲೆ ಸುತ್ತ ಬಂದ್ ಬಿಟ್ಟಿದೀನಿ. ಇನ್ನು ಇದನ್ನೆಲ್ಲ ನಮ್ದೇ ಇರೋದಕ್ಕೆ ಹೇಗ್ರಿ ಸಾಧ್ಯ? ಕೆಲವು ಸರಿ ಭ್ರಮೆಗಳನ್ನು ಸತ್ಯ ಅನ್ಸ್ಬಿಡುತ್ತೆ ಕಣ. ನಮ್ಮ ಜೀವನದಲ್ಲಿ ಏನೋ ನಡೀತಾ ಇದೆ ಅಂತ ಅನ್ಸುತ್ತೆ. ನಿನ್ಗಾಗಿರೋದು ಅದೇ. ಸ್ವಲ್ಪ ವಿಶ್ರಾಂತಿ ತಗೋ, ಎಲ್ಲ ಸರಿ ಹೋಗುತ್ತೆ. ಅಲ್ಲ ರೀ, ಲೇ ನೀನ್ ಬಾಣ್ತಿ ಕಣೆ, ಈಗೆಲ್ಲ ಹೊರಗಡೆ ಕುತ್ಕೋಬಾರ್ದು. ಹೋಗ ಒಳಗಡೆ, ನನ್ಗೊಂದ್ ಲೋಟ ಕಾಫಿ ಮಾಡ್ಕೊಂಬೋಗು. ಹೋಗು, ಅದು ಹೋಗೆ.
ಮನೆ ಘನತೆ ಗೌರವನ ಹರಾಜಾಕಕ್ ಹೊರಟಿದ್ದು ನೀವು. ತಪ್ಪು ಮಾಡಿ ಏನೂ ಮಾಡ್ದಲ್ಲೇ ಇರೋ ತರ ನಿಂತಿರೋದು ನೋಡು. ನಿಮ್ ಪ್ರಕಾರ ನಾನು ಮಾಡಿರೋದು ತಪ್ಪು ಅಂತ ಅನ್ಸ್ತಾ ಇರ್ಬೋದು, ಆದ್ರೆ ನನ್ನ ಪ್ರಕಾರ ನಾನು ಮಾಡಿರೋದು ತಪ್ಪೇ ಅಲ್ಲ. ನನ್ನ ಹುಡುಗಿ ಮೇಲೆ ನಾನ್ ಕಣ್ಣು ಹಾಕಿದ್ದೆ, ಅದ್ರ ತಪ್ಪೇನಿದೆ? ಅವಳು ತ್ರಿಶೂಲ್ ಹೆಂಡತಿ. ಅದಕ್ಕಿಂತ ಮುಂಚೆ ನನ್ನ ಗರ್ಲ್ ಫ್ರೆಂಡು. ನನ್ನ ಗರ್ಲ್ ಫ್ರೆಂಡ್ ಮೇಲೆ ನಾನು ಕಣ್ಣು ಹಾಕ್ತೀನಿ, ನಿಮ್ಗೇನು? ದಿಗ್ವಿಜಯ್, ದೊಡ್ಡೋರು ಅಂತ ಇಷ್ಟು ದಿನ ಮರ್ಯಾದೆ ಕೊಡ್ತಾ ಇದ್ದೆ, ಇವತ್ತು ನನ್ನ ಮೇಲೆ ಕೈ ಮಾಡಿದ್ರಿ ಅಲ್ವಾ? ಏನೋ ಮಾಡ್ತಾ ಕೈ ಬಿಡ್ತಾ ಬಿಡೋ. ನಾನು ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವ್ರಿಗೆ ಕೆಟ್ಟವನು. ಎಲ್ರು ಮುಂದೆ ಅವಮಾನ ಮಾಡ್ತಾ ಇದ್ದಾರೆ. ಅವ್ರನ್ನ ಯಾರು ಅನ್ಕೊಂಡ್ಯಾ? ನಿನ್ ತಂದೆ ಕಣವರು, ಸಾಕಿ ತಂದೆ. ಬಿಡೋರ್ನ ಸಾಕಿ ತಂದೆ. ಇವತ್ತೇನಾಗುತ್ತೋ ಹಾಗೆ ಬಿಡ್ಲಿ, ನೀವ ನಾನ ನೋಡೇ ಬರೋಣ. ತ್ರಿವಿಕ್ರಮ್, ಯಾಕೋ ಹೀಗೆ ಮಾತಾಡ್ತಾ ಇದೀಯಾ? ತ್ರಿವಿಕ್ರಮ್ ಅಂಕಲ್ನ ಬಿಡು. ಚೋಕ್ ಹೀಗ್ ಮಾಡ್ತಾ ಇದೀಯಾ? ಬಿಡು ಅಣ್ಣ. ಅಣ್ಣ, ಡ್ಯಾಡ್ನ ಬಿಡು. ಎಳಿಮಯ್ಯ, ನಿಂದ ಯಾಕೋ ಜಾಸ್ತಿ ಆಯ್ತು ಕಣ. ಬಾವಾಜಿನ್ ಬಿಟ್ಬಿಡಲೇ. ತ್ರಿವಿಕ್ರಮ್, ಬಿಡು ಅವ್ರನ್ನ. ಇದೇ ಕಾರಣಕ್ಕೆ ತ್ರಿವಿಕ್ರಮ್ ಇಲ್ಲಿಗೆ ಬರಬಾರ್ದು ಅಂತ ನಾನು ಒದ್ದಾಡಿದ್ದೆ. ಇವಾಗ ಇವರಿಬ್ಬರನ್ನ ಹೇಗ್ ನಿಯಂತ್ರಿಸೋದು? ತ್ರಿವಿಕ್ರಮ್ ಅಲ್ಲಿ ಶಕ್ತಿ ಬೇರೆ ಇದೆ, ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ? ತ್ರಿವಿಕ್ರಮ್, ಬಿಡು ನನ್ನ ಮಗನ್ನ. ಮೊದ್ಲು ಕತ್ತಿನ ಪಟ್ಟಿನ ಹಿಡಿದವ್ರು ಇವ್ರಿಗೆ ಬಿಡಕ್ ಹೇಳಿ. ದಿಗ್ವಿಜಯ, ನೀನೇ ಬಿಟ್ಬಿಡಪ್ಪ. ಯಜಮಾನ್ರೆ, ಅವ್ನ್ ಹಿಡ್ಕೊಂಡು ನಿಮ್ ಕೈ ಯಾಕೆ ಹೊಲ್ಸ್ ಮಾಡ್ಕೋತೀರಾ? ಬಿಡಿ ಯಜಮಾನ್ರೆ. ಗುಳ್ಳೆ ನರಿಗೆ ಇಷ್ಟು ದಿಮಾಕ್ ಇರ್ಬೇಕಾದ್ರೆ ನಾನು ಸಿಂಹ. ನನಗೆ ಎಷ್ಟಿರ್ಬೇಡ. ಏನ್ ಮಾಡ್ತಾನೋ ನಾನು ನೋಡೇ ಬಿಡ್ತೀನಿ. ಸುಮ್ನೆ ಕೋಪ ಬರ್ಸ್ಬೇಡಿ, ಕೈ ತೆಗಿರಿ. ಅಂಕಲ್, ದಯವಿಟ್ಟು ನೀವಾದ್ರೂ ಮಾತು ಕೇಳಿ. ಇದನ್ನ ಇಲ್ಲಿಗೆ ನಿಲ್ಸ್ಬಿಡಿ ಅಂಕಲ್. ನಿಲ್ಲಲ್ಲ. ಅಪ್ಪ ಅನ್ನೋ ಮರ್ಯಾದೆನೇ ಇಲ್ದೆ ನನ್ನ ಮೇಲೆ ಕೈ ಮಾಡಿದನಲ್ಲ. ನಾನಾ ನನ್ನ ನಿರ್ಧಾರ ಆಗೇ ಬಿಡ್ಲಿ. ಇಷ್ಟು ದಿವಸ ನೀನು ಹೇಳಿದ್ದಕ್ಕೆ, ನೀನು ಮಾಡಿದ್ದ ಅವಮಾನಕ್ಕೆ ನಾನು ಒಂದು ಮಾತು ಆಡದೆ ಸುಮ್ಮನಿದ್ದೆ. ಸುಮ್ಮನಿದ್ದ ಮಾತ್ರಕ್ಕೆ ನನ್ನ ಕೈಲಾಗಲ್ಲ ಅಂತಲ್ಲ, ಮಗನ ಮೇಲೆ ಕೈ ಮಾಡಬಾರ್ದು ಅಂತ ಸುಮ್ಮನಿದ್ದೆ. ಬೇಡ ದಿಗ್ವಿಜಯ, ಅಕಸ್ಮಾತ್ ಮುಸುರು ನಿಂತ್ರೆ ಕಷ್ಟ. ಏನೋ ಹುಡುಗ ಬುದ್ಧಿ, ತಪ್ಪಾಡಿದ್ದಾನೆ, ಬಿಟ್ಬಿಡ ಅವನ್ನ. ಇವನಲ್ಲಿ ಇಂಥ ಕೆಟ್ಟ ಬುದ್ಧಿ ಸೇರ್ಕೊಳ್ಳುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. 23 ವರ್ಷ ನನ್ನ ಸಾಕಿ ಬೆಳೆಸಿದ್ದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ನನ್ನನ್ನು ಸಾಕಿ ಅಂತ ನಿಮ್ಮನ್ನ ಕೇಳ್ಕೊಂಡಿಲ್ವಲ್ಲ. ನೋಡಿ ನೋಡಿ, ಯಾಕೆ ತ್ರಿವಿಕ್ರಮ್ ಹೀಗ್ ಮಾಡ್ತಿದ್ಯಾ? ಹಾ, ಎಲ್ಲ ಒಬ್ಬೊಬ್ಬರ ಪ್ರಶ್ನೆ ಕೇಳಿ. ಹೇಗೆ ನಾನು ಸರಿ ಇಲ್ಲ ಅಂತ ತಾನೇ ನೀವೆಲ್ಲ ಪ್ರಶ್ನೆ ಕೇಳ್ತಾ ಇರೋದು? ಹೌದು, ನಾನ್ ಸರಿ ಇಲ್ಲ. ನೀವೆಲ್ಲ ಸರ್ವಗುಣ ಸಂಪನ್ನರ. ನಾಗಬನಕ್ಕೆ ಹೋಗಿದ್ದು, ನಾಗಗಳನ್ನ ಕೊಂದಿದ್ದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇರೋದು ಎಲ್ಲ ನಿಜ ಅಲ್ವಾ?
ಏಯ್ ಏಯ್ ಇದೆಲ್ಲ ಯಾರು ಹೇಳಿದ್ರು ನಿನಗೆ? ಹೇಗೆ ಗೊತ್ತಾಯ್ತು? ತಿಳ್ಕೋಬೇಕು ಅಂದ್ರೆ ಹೇಳೋದಿಕ್ಕೆ 1000 ಜನ ಇರ್ತಾರೆ. ಆ 1000 ಜನದಲ್ಲಿ ಒಬ್ರು ಹೇಳಿದ್ರು ಅನ್ಕೊ. ಏಯ್ ಹುಡುಗಾಟ ಆಬೇಡ, ನಿಜ ಹೇಳು. ನಿನ್ಗೆ ಯಾರು ಹೇಳಿದ್ದು? ನಾನು ನಿಮ್ಮಪ್ಪ, ನನ್ನ ಹತ್ರ ಮುಚ್ಚಿಡ್ಬೇಡ ನೀನು. ಅಪ್ಪ ಅನ್ನೋ ಅಧಿಕಾರ ಚಲಾಯಿಸ್ತಾ ಇದ್ದೀನ. ಇದೆಲ್ಲ ನನ್ ಮುಂದೆ ನಡೆಯಲ್ಲ. ನನ್ನ ಜೀವನದಲ್ಲಿ ಈ 1000 ರೂಪಾಯಿ ನೋಟು ಒಂದೇ, ಅಪ್ಪ ಅನ್ನೋದು ಒಂದೇ. ಯಾಕೆ ಹೇಳಿ? 2 ಯೂಸ್ ಇಲ್ಲ. ಅತಿಯಾಗಿ ಮಾತಾಡ್ತಾ ಇದ್ಯಾ ನೀನು. ಸರಿ, ಅತಿಯಾಗಿ ಮಾತಾಡ, ನಿಮ್ ದಾರಿಲೇ ಮಾತಾಡ. ನನಗೆ ಅಂತ ಏನ್ ಒಳ್ಳೇದ್ ಮಾಡಿದ್ದೀರಾ ನೀವು? ಏನು ಮಾಡಿಲ್ಲ. ಯಾರೇನು ಮಾಡೋದು ಬೇಕಾಗಿಲ್ಲ. ನನಗ್ ಒಳ್ಳೇದ್ ಮಾಡೋದಕ್ಕೆ ಅಂತಾನೆ ಒಬ್ರಿದ್ದಾರೆ, ನಮ್ಮ ಅಜ್ಜಿ. ಯಾರ ಬಗ್ಗೆ ಮಾತಾಡ್ತಾ ಇದ್ಯಾ? ಯಾರಜ್ಜಿ? ನಿನ್ ಹೆದಮ್ಮ ಅಮ್ಮ. ಹೌದು, ನಿಮ್ಮ ಅಮ್ಮನೇ. ನನಗೆ ಅಜ್ಜಿನೇ. ಅಜ್ಜಿ ನನಗೆ ಎಲ್ಲಾ ಶಕ್ತಿನೂ ಕೊಟ್ಟಿದ್ದಾಳೆ. ನನ್ಗೇನ್ ಬೇಕಾದ್ರೂ ಮಾಡ್ಬೋದು, ಯಾರನ್ನ ಬೇಕಾದ್ರೂ ನಾಶ ಮಾಡ್ಬೋದು. ಪಂಚಭೂತ ಶಕ್ತಿಗಳೇ ನನ್ನೊಳಗಿದೆ. ಇದೆಲ್ಲ ಹೇಗೆ ಗೊತ್ತಾಯ್ತು? ಅಮ್ಮ ಎಲ್ಲಿ ಸಿಕ್ಕಿದ್ಲು? ನಿನ್ಗೆ ಯಾವಾಗ ಹೇಳಿದ್ಲು? ಕಾಮ್ ಡೌನ್, ಕೂಲ್ ಡೌನ್. ಕೋಪ ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದ್ರಲ್ಲೂ ನನ್ ಮುಂದೆ ಕೋಪ ತೋರ್ಸೋದು ಇನ್ನ ಒಳ್ಳೇದಲ್ಲ. ನಾನು ಏನಾದ್ರೂ ಮಾಡ್ತೀನಿ ಅಂತ ಭಯ ಆಗ್ತಾ ಇದೆಯಾ? ನಾನು ಏನು ಮಾಡಲ್ಲ. ಅಜ್ಜಿ ಹೇಳಿರೋ ಹಾಗೆ ಅವಳು ಪ್ರಯೋಗ ಮಾಡೋ ಮಂತ್ರಗಳನ್ನ ಅವಳ ರಕ್ತ ಹಂಚ್ಕೊಂಡು ಹುಟ್ಟಿರೋರ್ಗೆ ನಾನು ಏನು ಮಾಡಕ್ಕಾಗಲ್ವಂತೆ. ಇದು ನಾನು ಹೇಳ್ತಾ ಇಲ್ಲ, ಸ್ವತಃ ಅಜ್ಜಿನೇ ಹೇಳಿದ್ದು. ವಿಕ್ರಮ್, ಅಜ್ಜಿ ಎಲ್ಲಿ ಸಿಕ್ಕಿದ್ಲು ನಿನಗೆ? ಲೇ, ಈ ಶಕ್ತಿನಲ್ಲಿ ನಿನಗೆ ಯಾವಾಗ ಕೊಟ್ಟು? ಯಾವಾಗ ಸಿಕ್ಕಿದ್ಲು? ಎಲ್ಲೋ ಸಿಕ್ಕಿದ್ಲು. ಅದೆಲ್ಲ ನಿಂಗೆ ಆಗಿ. ಅವಳು ಸತ್ಯ ಯಾವುದೋ ಕಾಲ ಆಯ್ತು. ನಿನ್ನ ಹತ್ರ ಇದನ್ನೆಲ್ಲ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನಿಜ ಹೇಳು, ನೀನೇನೋ ನನ್ನ ಹತ್ರ ಮುಚ್ಚಿಡ್ತಾ ಇದ್ಯಾ? ನನಗೇನು ಗೊತ್ತಿಲ್ಲ, ಅಜ್ಜಿ ಹೇಳಿದ್ದು ಅಷ್ಟೇ. ವಿಕ್ರಮ್, ನಿಜ ಹೇಳು. ಪಾಪನ ಅಜ್ಜಿನ ಹೇಳೋ, ನಿಜ ಹೇಳೋ. ಹೇಳೋ ತ್ರಿವಿಕ್ರಮ್. ತ್ರಿವಿಕ್ರಮ್, ತ್ರಿವಿಕ್ರಮ್, ಏಯ್! ಮಗು ಮಾತಾಡ್ತಿದೆ ಕಣ್ರೀ. ನೋಡಿ, ನೀವೆಲ್ಲ ಸುಮ್ಮನಿದ್ ಬಿಡಿ. ನೀವು ಅವನ ಬಗ್ಗೆ ಮಾತಾಡಿದಷ್ಟು ನನಗೆ ಕೋಪ ಜಾಸ್ತಿ ಆಗ್ತಾ ಇದೆ. ಡ್ಯಾಡ್, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಹೊತ್ತು ಒಂಟಿಯಾಗಿರ್ಬೇಕು. ಎಲ್ರು ಹೊರಟೋಗಿ ಇಲ್ಲಿಂದ, ಎಲ್ರು ಹೊಡೆ. ಶಿವಾನಿ, ನೀನ್ ನಿಂತ್ಕೋ. ಶಿವಾನಿ, ನೀನೇನು ಹೇಳದೇ ಇರ್ಬೋದು, ಆದ್ರೆ ನಿನ್ನ ಕಣ್ಣಲ್ಲಿ ಜಾರ್ತಾ ಇರೋ ಹನಿ ತ್ರಿಶೂಲ ಅಪಾಯದಲ್ಲಿದ್ದಾನೆ ಅಂತ ಸಾರಿ ಸಾರಿ ಹೇಳ್ತಾ ಇದ್ದೆ. ತ್ರಿವಿಕ್ರಮ್ ಏನ್ ಮಾಡಿದನೋ ಏನೋ ನನಗೆ ಗೊತ್ತಿಲ್ಲ, ಆದ್ರೆ ನಿನಗಂತೂ ತುಂಬಾ ತೊಂದರೆ ಮಾಡಿದಾನೆ ಅಂತ ನನಗೆ ಗೊತ್ತು. ಈ ಮನೆ ಹಿರಿಯನಾಗಿ, ನಿನ್ನ ಮಾವನಾಗಿ ನಿನ್ಗೊಂದು ಮಾತು ಕೊಡ್ತಾ ಇದ್ದೀನಿ. ನಿನ್ನ ಮೇಲೆ ಕೆಟ್ಟ ದೃಷ್ಟಿ ಬೀರಿರೋ ಅವನಿಗೆ ತಕ್ಕ ಶಿಕ್ಷೆ ಕೊಡ್ತೇನೆ. ಅವನು ತ್ರಿಶೂಲ್ನ ಎಲ್ಲೇ ಬಚ್ಚಿಟ್ಟಿರ್ಲಿ, ಏನೇ ಮಾಡಿರ್ಲಿ, ವಾಪಸ್ ಕರ್ಕೊಂಡ್ಬರೋ ಜವಾಬ್ದಾರಿ ನಂದು. ನಿನ್ನ ಕೊಳ್ಳಲ್ಲಿರೋ ತಾಳಿಗೆ, ನಿನ್ನ ಹಣೆಯಲ್ಲಿರೋ ಕುಂಕುಮಕ್ಕೆ ಯಾವುದೇ ತೊಂದರೆ ಆಗತ್ತೆ ನಾನು ಬಿಡಲ್ಲ. ಒಂದು ಮಾತು ಮುಂಚೆನೆ ನನಗೆ ಹೇಳಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ. ಇಬ್ರು ಜಗಳ ಆಡ್ತಿರೋ ವಿಷಯ ನನಗೆ ತಿಳಿದಲೇ ಹೋಯ್ತು. ಇಷ್ಟು ವರ್ಷ ಹಾವಿಗೆ ಹಾಲು ಎರೆದಿದ್ದೀನಿ, ಅದು ನನ್ನೇ ಕಚ್ಚಕ್ ಬರ್ತಾ ಇದೆ. ಆದಷ್ಟು ಬೇಗ ಆ ವಿಷ ಜಂತು ವಿಷಾನ ಕಿತ್ತಾಕ್ತೀನಿ. ಯೋಚನೆ ಮಾಡಬೇಡ, ಹೋಗು. ವಿಕ್ರಮ್ ಉಪಯೋಗಿಸಿದ ಬಟ್ಟೆನ ತ್ರಿಶೂಲಕ್ಕೆ ಕೊಡೋರು. ಅವನು ಆ ಬಟ್ಟೆ ಹಾಕೊಂಡು ಅಪ್ಪ ಯಜಮಾನ್ರು ಮನೇಲಿ ಕೊಟ್ರು, ಅಪ್ಪ ಯಜಮಾನ್ರು ಮನೇಲಿ ಕೊಟ್ರು ಅಂತ ಹಾಕೊಂಡು ನನಗೆ ತೋರಿಸ್ತಾ ನಗ್ನಗ್ತಾ ಇರೋ. ನಾನು ಅವನ ನಗು ನೋಡಿ ನಾನು ನಗ್ತಾ ಇದ್ದೆ. ಅಮ್ಮ
ಆ ನಗುವಿನಿಂದ ಎಷ್ಟು ಕಣ್ಣೀರಿತ್ತು ಗೊತ್ತೇನಮ್ಮ. ಅಪ್ಪನಾಗಿ ನನ್ನ ಮಗನಿಗೆ ಏನು ಕೊಡ್ಸಕ್ಕಾಗ್ತಿಲ್ವಲ್ಲ ಅಂತ ಕೊರಗಿತ್ತಮ್ಮ, ಕೊರಗಿ. ಅಪ್ಪನಾಗಿ ಒಂದು ಕರ್ತವ್ಯ ಮಾಡಕ್ಕಾಗಿಲ್ಲ, ಏನು ಮಾಡಕ್ಕಾಗಿಲ್ಲ. ಅದಕ್ಕೆ ನಾನು ಒಂದು ನಿರ್ಧಾರ ಮಾಡಿದೆ, ನನ್ನ ಮಗನು ಚಿಕ್ಕ ಯಜಮಾನ್ರು ತರ ಆಗ್ಬೇಕು ಅಂತ. ಆಗ ನನಗೆ ಹೊಳೆದಿದ್ದೆ ನೀನು ಮಾಡಿದ ಕೆಲಸ, ಅದನ್ನು ಮತ್ತೆ ಕಾರ್ಯರೂಪಕ್ಕೆ ತರಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟೆ. ಯಜಮಾನ್ರು ಸ್ನೇಹಿತ ಸಾಂಬಶಿವ ಮಾಡಿದ DNA ಟೆಸ್ಟ್ನ ಬದಲಾಯಿಸಿದೆ. ತ್ರಿಶೂಲ್ ಜಾಗದಲ್ಲಿ ತ್ರಿವಿಕ್ರಮ್ ಹೆಸರು, ತ್ರಿವಿಕ್ರಮ್ ಜಾಗದಲ್ಲಿ ತ್ರಿಶೂಲ್ ಹೆಸರು ಬರೋ ಹಾಗೆ ಮಾಡಿದೆ. ಆ DNA ಟೆಸ್ಟ್ ಯಜಮಾನ್ರು ಕೈಗೆ ಸಿಗೋ ಹಾಗೆ ಮಾಡಿದೆ. ತ್ರಿಶೂಲ್ ನನ್ನ ರಕ್ತ ಅನ್ನೋದಕ್ಕೆ ಸಾಕ್ಷಿ ತ್ರಿಶೂಲ್ DNA ರಿಪೋರ್ಟ್. ಯಜಮಾನ್ರು ಅವನು ಒಪ್ಕೊಂಡ್ರು, ತ್ರಿಶೂಲೇ ಅವನ ಮಗ ಅಂತ ಸ್ವೀಕರಿಸಿದ್ರು. ಆ ಮನೆಗೆ ತ್ರಿಶೂಲ್ನ ವಾರಸ್ದಾರನಾಗಿ ಮಾಡಿದ್ರು. ನನ್ನ ಮಗ ಶ್ರೀಮಂತಿಕೆ ಸುಪ್ಪತ್ತಿಗೆ ಮೇಲೆ ಮೆರೆಯೋ ಹಾಗೆ ಮಾಡಿದ್ರು. ಮೆರೆಯೋ ಹಾಗೆ ಮಾಡಿದ್ರು. ಪಾಪ ತ್ರಿಶೂಲ್ಗೆ ಯಾವುದು ಗೊತ್ತೇ ಇರಲಿಲ್ಲ. ಅವನಿಗೆ ನಮ್ಮನ್ನು ಬಿಟ್ಟು ಹೋಗೋ ಮನಸ್ಸೇ ಇರಲಿಲ್ಲ. ನಾನೇ ಮಧುಮತಿ ಹತ್ರ ಮಾತಾಡಿ ಅವನ ಮನ ಒಲಿಸಿ ಹೋಗೋ ಹಂಗೆ ಮಾಡಿ. ತ್ರಿಶೂಲ್ ಯಜಮಾನ್ರ ಮನೆಯಲ್ಲಿ ಆರಾಮಾಗಿದ್ದಾನೆ, ಖುಷಿಯಾಗಿದ್ದಾನೆ, ಅವನ ಜೀವನ ಸರಿ ಹೋಯ್ತು ಅಂತ ನಾನು ನೆಮ್ಮದಿಯಾಗಿದ್ದೆ. ಇಂಥ ಸಮಯದಲ್ಲಿ ನೀನು ಮತ್ತೆ ಹುಟ್ಟು ಬಂದು ನಿನ್ನ ಶಕ್ತಿನೆಲ್ಲ ತ್ರಿವಿಕ್ರಮ್ಗೆ ದಾರೆ ಎರೆದ್ಬಿಟ್ಟಲ್ಲಮ್ಮ, ದಾರೆ ಎರೆದ್ಬಿಟ್ಟೆ. ನೀನ್ ತಪ್ಪು ಮಾಡ್ಬಿಟ್ಟೆ ಅಮ್ಮ, ನೀನ್ ತಪ್ಪು ಮಾಡ್ಬಿಟ್ಟೆ. ನಿನ್ನ ಶಕ್ತಿಯಿಂದಾನೆ ನಿನ್ನ ಮೊಮ್ಮಗನ ಅವನು ಏನೋ ಮಾಡಿದಾನೆ. ಶಿಶುನ್ ಹೇಗಮ್ಮ ಉಳಿಸ್ಕೋತ್ಯಾ? ಅವ್ನು ಹೇಗಮ್ಮ ವಾಪಸ್ ಬರ್ತಾನೆ ಹೇಳಮ್ಮ, ಹೇಗ್ ಬರ್ತಾನಮ್ಮ? ತ್ರಿವಿಕ್ರಮ್ ಈಗ ಏನೇನು ಮಾಡ್ತಾನೋ, ನನ್ನ ಮಗನಿಗೆ ಏನೇನು ಕಷ್ಟ ಕೊಡ್ತಾನೋ. ಈಗ ದೇವ್ರೇ ಮಾತಾಡಮ್ಮ, ಇದನ್ನೆಲ್ಲ ಹೇಗ್ ತಡಿಲಮ್ಮ ನಾನು? ತ್ರಿವಿಕ್ರಮ್ದ ತ್ರಿಶೂಲ್ನ ಹೇಗಮ್ಮ ಕಾಪಾಡ್ಲಿ ಹೇಳಮ್ಮ? ಹೇಗ್ ಬರ್ತಾನೆ, ಹೇಗ್ ಬರ್ತಾನಮ್ಮ? ನಾಗಮಣಿ ನಾಗಮಣಿ ನಾಗಮಣಿ, ಈ ನಾಗಮಣಿ ನಂಗೆ ಇಷ್ಟೊಂದು ತಲೆ ಕೆಡಿಸ್ತಾ ಇದೆಯಾ? ಹೌದು, ಈ ನಾಗಮಣಿ ಯಾರ ಹತ್ರ ಇದೆ, ಯಾರದನ್ನ ಪಡ್ಕೊಂಡಿದ್ದಾರೆ ಅದನ್ನ ತಿಳ್ಕೋಬೇಕು. ತ್ರಿಶೂಲ್ನ ಕಾಲ್ ಗರ್ಭದಲ್ಲಿ ಮುಚ್ಚಾಕಿ ಆಲ್ರೆಡಿ ಒಂದಿನ ಕಳೆದೋಗಿದೆ. ನಾನು ಲೇಟ್ ಮಾಡಿದಷ್ಟು ನನಗೆ ಪ್ರಾಬ್ಲಮ್. ಅವನಲ್ಲಿಂದ ತಪ್ಪಿಸ್ಕೊಂಡು ಬರೋಕ್ಕೂ ಮುಂಚೆ ನಾನು ನಾಗಮಣಿನ ಪಡ್ಕೊಳ್ಳೇಬೇಕು. ನಾಗಮಣಿಯಿಂದಾನೆ ಅವನ್ನ ಸಾಯಿಸ್ಬೇಕು. ಈ ನಾಗಮಣಿ ಎಲ್ಲಿದೆ ಮೊದಲು ಅದನ್ನ ಕಂಡುಹಿಡಿಬೇಕು. ನನ್ನ ದಾರಿಗೆ ಯಾಕೆ ಅಡ್ಡ ಬರ್ತಾ ಇದೆಯಾ? ಆ ಮಾತನ್ನ ನಾನ್ ಕೇಳ್ಬೇಕು. ನೆಮ್ಮದಿಯಾಗಿದ್ದ ನನ್ನ ಬದುಕನ್ನ ಯಾಕೆ ಹಾಳು ಮಾಡ್ತಿದ್ಯಾ? ನೀವಿಟ್ಟು ನನ್ನ ಪಾಡಿಗೆ ಬಿಟ್ಬಿಡು. ತ್ರಿಶೂಲ್ನ ಎಲ್ಲಿ ಬಂಧಿಸಿಟ್ಟಿದ್ಯಾ ಅನ್ನೋದನ್ನ ಹೇಳು. ಶಿವಾನಿ ಶಿವಾನಿ ಶಿವಾನಿ, ನಿನ್ ವಾಯ್ಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ನಿನ್ನ ನೋಡ್ತಾ ಇದ್ರೆ ನಿನ್ನ ಪಡ್ಕೋಬೇಕು ಅನ್ಸುತ್ತೆ. ಇನ್ನು ಕಾಲ ಮಿಂಚಿಲ್ಲ ಶಿವಾನಿ, ನನ್ ಜೊತೆ ಬಾ, ಇಬ್ರು ಮದ್ವೆ ಆಗೋಣ. ತ್ರಿಶೂಲ್ನ ಬಂಧಿಸಿಟ್ಟು ನನಗ್ ಬೆದರಿಕೆ ಹಾಕಿ ನಿನ್ನ ಪಡ್ಕೋಬಹುದು ಅನ್ಕೊಂಡಿದ್ಯಾ ಅಲ್ವಾ? ನೀನ್ ಹೇಳ್ದಂಗೆಲ್ಲ ನಾನು ಕೇಳ್ತೀನಿ ಅನ್ಕೊಂಡಿದ್ಯಾ ಅಲ್ವಾ? ಅದು ನಿನ್ನ ಭ್ರಮೆ. ನಿನ್ನ ಪ್ರಾಣ ಬಿಡ್ತೀನಿ ಹೊರತು ನಾನ್ ನಿನಗ್ ಸಿಗೋದಿಲ್ಲ ತ್ರಿವಿಕ್ರಮ್. ನಿನ್ ಪ್ರಾಣ ಯಾರು ಕೇಳಿದ್ರು? ನಿನ್ ಪ್ರಾಣ ತೆಗೆಯೋದ್ರಿಂದ ನನಗೇನು ಸಿಗಲ್ಲ. ಅದೇ ತ್ರಿಶೂಲ್ ಪ್ರಾಣ ತೆಗೆದ್ರೆ ನನಗೆ ಎಲ್ಲ ಸಿಗುತ್ತೆ. ನೀನು ಸಿಗ್ತೀಯ, ಆ ಮನೇನೂ ಸಿಗುತ್ತೆ. ಯಾಕೆ ಸೈಲೆಂಟ್ ಆಗೋದೆ ಶಿವಾನಿ? ಏನು ಮಾತಾಡ್ತಿಲ್ಲ? ಏಕೆ? ತ್ರಿಶೂಲ್ನ ಜನ್ಮದಲ್ಲಿ ಕಳ್ಕೋತೀನಿ ಅಂತ ಭಯ ಆಗ್ತಾ ಇದೆ ಅಂದ್ರೆ? 23 ವರ್ಷದ ಮುಂಚೆ ನೀವಿಬ್ರು ಗಾಂಧರ್ವ ವಿವಾಹ ಆದ್ರಿ. ಸಂಬಂಧಪಟ್ಟ ಏನಾದ್ರೂ ವಸ್ತುವನ್ನು ತಂದಿದ್ದೀಯಾ? ಕೊಡುವುದನ್ನು
ದಿಗ್ವಿಜಯ ನಿನ್ನನ್ನೇ ಕೇಳುತ್ತಿರುವುದು. ಅವರು ಹೇಗಿದ್ದಾರೆಂದು ತಿಳಿದುಕೊಳ್ಳಬೇಕಲ್ಲ. ಮುಖ ಚೆಹರೆ ನೆನಪಿದೆಯಾ? ಹೇಳು. ನಾನು ರೇಖಾಚಿತ್ರವನ್ನು ರಚಿಸುತ್ತೇನೆ. ನೋಡೋಕೆ ಹೇಗಿದ್ದಾರೆ ಹೇಳು. ಅಷ್ಟೆಲ್ಲ ಅವಶ್ಯಕತೆ ಇಲ್ಲ ಬಾಬಾ, ಆರಾಮಾಗಿ ಗುರುತಿಸ್ಬೋದು. ಅಂದರೆ ಅವರು ನಿನ್ನ ಪರಿಚಯದವರ? ತುಂಬಾ ಪರಿಚಯ. 23 ವರ್ಷ ಮುದ್ದಿನಿಂದ ಸಾಕು ಬೆಳೆಸ್ದವನು. ನನ್ನ ಕೊಲ್ಲಕ್ ಪ್ರಯತ್ನ ಮಾಡಿದ್ದು ಬೇರೆ ಯಾರು ಅಲ್ಲ ಬಾಬಾ, ನನ್ನ ಮಗ ತ್ರಿವಿಕ್ರಮ. ನಿನ್ನ ಬಗ್ಗೆ ಎಲ್ಲ ಸತ್ಯಗಳು ಅವನಿಗೆ ತಿಳಿದಿದೆ ಅಂದಾಗ ನನಗೆ ಅಲ್ಲೇ ಅನುಮಾನವಾಗಿತ್ತು. ಆದರೆ ಈಗ ಅವನು ಹೀಗೆ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವನು ಹಠ ಮಾಡ್ದ, ಬೆದರಿಕೆ ಹಾಕದ, ಅದೆಲ್ಲ ಸರಿ. ಪ್ರಾಣ ತೆಗೆಯೋ ಮಟ್ಟಕ್ಕೆ ಹೋಗಿದ್ದಾನೆ ಅಂದ್ರೆ ದ್ವೇಷದ ಕಿಚ್ಚು ಏರಿದರೆ ಮುಗಿಯಿತು ದಿಗ್ವಿಜಯ. ಅವನು ಮತ್ತೆ ನಿನ್ನ ಮೇಲೆ ಆಕ್ರಮಣ ಮಾಡೇ ಮಾಡುತ್ತಾನೆ. ಅದಕ್ಕೆ ನೀನು ತಯಾರಾಗಿರಬೇಕು. ಅವನು ನಿನ್ನ ಪ್ರಾಣ ತೆಗೆಯುವ ಮುನ್ನ ನೀನೇ ಅವನನ್ನು ಮುಗಿಸಿಬಿಡು. ಏನ್ ಹೇಳ್ತಿದ್ದೀರಾ ಬಾಬಾ? ಅವನು ನನ್ನ ಪ್ರಾಣ. ನಾನು ಈ ಹಿಂದೆ ನಿನಗೆ ಹೇಳಿದ್ದೆ, ಆದರೆ ನೀನು ಅವನಿಗೆ ಕ್ಷಮಾದಾನ ನೀಡು. ಈಗ ಆ ರೀತಿ ಆಗುವುದಿಲ್ಲ. ನಿನ್ನ ಪ್ರಾಣ ಉಳಿಯಬೇಕೆಂದರೆ ಅವನ ಪ್ರಾಣವನ್ನು ತೆಗೆಯಲೇಬೇಕು. ಬಾಬಾ, ಅವನು ನನ್ನ ಜನ್ಮ ಕೊಡದೇ ಇರ್ಬೋದು, ಆದ್ರೂ ಅವನು ನನಗೆ ನಗಾನ. ಕೈ ತುತ್ತು ಹಾಕಿ ಬೆಳೆಸ್ದವನಿಗೆ ವಿಷ ಕೊಡೋದ ನನ್ನಿಂದ ಆಗಲ್ಲ ಬಾಬಾ. ವಿಜಯ, ಈ ಕರುಣೆಯೇ ನಿನ್ನನ್ನು ನಾಗಮಣಿಯಿಂದ ದೂರ ಮಾಡುತ್ತಿರುವುದು. ನಾಗಮಣಿ ಬೇಕೆಂದರೆ ಈ ಬಂಧಗಳನ್ನು ಮರೆಯಬೇಕು, ಸಂಬಂಧಗಳನ್ನು ದೂರ ಮಾಡಬೇಕು. ನಮ್ಮ ಕೆಲಸಕ್ಕೆ ಯಾರೇ ಅಡ್ಡ ಬಂದರೂ ಅವರ ಕಥೆಯನ್ನು ಮುಗಿಸಿ ಬಿಡಬೇಕು. ಅಲ್ಲ ಬಾಬಾ, ನನ್ನ ಮಗ. ಪುತ್ರ ವಾತ್ಸಲ್ಯ, ದಯೆ, ಕರುಣೆ ಇದ್ಯಾವುದು ನಿನ್ನಲ್ಲಿ ಇರಕೂಡದು. ಹಾಗೇನಾದರೂ ನಡೆದುಕೊಂಡರೆ ನಾಗಮಣಿಯನ್ನು ಕಳೆದುಕೊಳ್ಳುತ್ತೀಯ. ನಿನಗೆ ನಾಗಮಣಿ ಮುಖ್ಯನೋ ಪುತ್ರ ವಾತ್ಸಲ್ಯ ಮುಖ್ಯ? ನೀನೇ ನಿರ್ಧಾರ ಮಾಡು. ನನಗೆ ನಾಗಮಣಿನೇ ಮುಖ್ಯ. ಹಾಗಾದರೆ ತ್ರಿವಿಕ್ರಮನನ್ನು ಸಂಹಾರ ಮಾಡ. ಹಾಗೆ ಆಗಲಿ. ನಾಗಮಣಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಇದು ಒಂದು ಹಾಗೆ ಹೋಗ್ಲಿ. ವಿಜಯೀ ಭವ. ದಿಗ್ವಿಜಯ, ಆದಷ್ಟು ಬೇಗ ಸೂತಕದ ಸುದ್ದಿ ಹೊತ್ತು ಬಾ. ಅಜ್ಜಿ, ಯಾಕೇನು ಮಾತಾಡ್ತಿಲ್ಲ? ಏನಾದ್ರೂ ಮಾತಾಡಜ್ಜಿ. ಕಷ್ಟಪಟ್ಟು ನೀನು ಮಾತಾಡೋ ಹಾಗೆ ಮಾಡಿದ್ದೆ. ಪೂರ್ತಿ ವಿಷಯ ಹೇಳ್ದೆ ಯಾಕೆ ಹಾಗೆ ಮಾಯ ಆಗೋದೆ? ಮಾತಾಡೋ ಅಜ್ಜಿ. ಆ ನಾಗಮಣಿ ಎಲ್ಲಿದೆ? ಆ ದಿಗ್ವಿಜಯ ಎಲ್ಲಿಟ್ಟಿದ್ದಾನೆ? ಅದನ್ನ ಹೇಳು ಅಜ್ಜಿ. ನಾನು ಆ ನಾಗಮಣಿನ ಪಡ್ಕೊಳ್ಳೋದು ಹೇಗೆ? ನಾನು ದಿಗ್ವಿಜಯ ಕೇಳಿದ್ರೆ ಕೊಟ್ಬಿಡ್ತಾನ? ನೀನ್ ನಾಗಮಣಿ ಶಕ್ತಿ ಬಗ್ಗೆ ಹೇಳಿದ್ದನ್ನ ನೋಡಿದ್ರೆ ನಾನು ಅದನ್ನ ಪಡ್ಕೊಳ್ಳೋದು ಅಸಾಧ್ಯ ಅನಿಸ್ತಾ ಇದೆ. ಒಂದ್ ವೇಳೆ ನಂಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀನ್ ಕಾಪಾಡ್ತೀಯ ಅಲ್ವಾ? ಮಾತಾಡು ಅಜ್ಜಿ. ಲೆಟರ್? ಮೊಮ್ಮಗನೇ, ಭಯ ಪಡಬೇಡ. ನಾನಿರದೇ ಇದ್ರು ನನ್ ಶಕ್ತಿ ನಿನ್ಗೆ ಜೊತೆಯಾಗಿರುತ್ತೆ. ನಾಗಮಣಿನ ಪಡ್ಕೊಳ್ಳೋ ಪ್ರಯತ್ನದಲ್ಲಿ ಪ್ರಾಣ ಕಳ್ಕೊಳ್ತೀನಿ ಅಂತ ಆತಂಕ ಬೇಡ. ಒಂದ್ ವೇಳೆ ನಿನ್ ಪ್ರಾಣ ಹೋದ್ರೂ ಇನ್ನೊಂದು ಬಾರಿ ಬದುಕೋ ಶಕ್ತಿ ನಿನ್ನಲ್ಲಿದೆ. ನಿನ್ನ ಉಸಿರು ನಿಂತು 15 ನಿಮಿಷಕ್ಕೆ ಮತ್ತೆ ನಿನ್ನ ಉಸಿರು ಬರುತ್ತೆ. ನೀನು ಬದುಕಿ ಬರ್ತೀಯ. ಅದು ನಿನಗಿರೋ ಮಹಾನ್ ಶಕ್ತಿ. ಇದನ್ನ ನೀನು ಒಮ್ಮೆ ಮಾತ್ರ ಬಳಸಬಹುದು. ಅಂದ್ರೆ ನಾನು ಚಿರಂಜೀವಿ, ಸತ್ರು ಇನ್ನೊಂದ್ಸತಿ ಬದುಕ್ತೀನ? ಎಂತ ವಿಷಯ ಹೇಳ್ದೆ ಅಜ್ಜಿ. ಅದಕ್ಕೆ ಅಜ್ಜಿ, ನೀನು ಅಂದ್ರೆ ನಂಗೆ ತುಂಬಾ ಇಷ್ಟ. ಐ ಲವ್ ಯು ಅಜ್ಜಿ. ಚಿರಂಜೀವಿನ? ನಾನ್ ಚಿರಂಜೀವಿ.